ರಿಷಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಪ್ಪು ಟೀ ಕುಡಿಲಿಕ್ಕೆ ಅಂತೇಳಿ ಬರ್ತಾರಂತೆ, ಹಾಗಾಗಿ ರೆಡಿ ಮಾಡ್ತಾ ಇದ್ದೀನಿ. ಮೊದಲೇನು ಗೊತ್ತಾ, ನಮ್ಮನೇಲಿ ಸಾಮಾನ್ಯವಾಗಿ ಟೀ ಕಾಫಿ ಎಲ್ಲ ಕುಡಿತಿದ್ದು ವಾರದಲ್ಲಿ ಒಂದಿನ ಅಷ್ಟೇ, ಭಾನುವಾರ ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು. ಆ ಥರ ನಾನೇ ಒಂದು ರೂಲ್ ಹಾಕೊಂಡು ಬಿಟ್ಟಿದ್ದೆ, ಅವತ್ತಿನ ದಿನ ಮಾತ್ರ ಕುಡಿಬೇಕು ಅಂತ. ಅಮ್ಮ ಬಂದಮೇಲೆ ಹಂಗಾಗ್ಬಿಟ್ಟಿದೆ ಅಂದರೆ, ಅವರಿಗೆ ಟೀ ಕಾಫಿ ಕುಡಿದು ಜಾಸ್ತಿ ರೂಢಿ. ಆ ಕಾಫಿಗಿಂತ ಟೀ ಹೆಚ್ಚಿಗೆ ಕುಡಿತಾರೆ ಅವರು ಊರಲ್ಲಿದ್ದಾಗ. ನಾವು ಎಷ್ಟೆಲ್ಲ ಹೇಳಿದ್ರು ಕೂಡ ಬಿಡೋಲ್ಲ, ಕುಡಿತಾರೆ. ಹಾಗಾಗಿ ಇಲ್ಲಿಗೆ ಬಂದಮೇಲೆ ಬೆಳಗ್ಗೆ ಇದ್ದರೆ ಟೀ, ಸಂಜೆ ಆದರೆ ಟೀ, ಮಧ್ಯಾಹ್ನನೂ ಕೂಡ ಯಾರಾದ್ರೂ ಈಗ ಜಾಡ ನೋಡಲಿಕ್ಕೆ ಅಂತ ಹೇಳಿ ಬರ್ತಾರಲ್ವ, ಅವ್ರಿಗೆ ಮಾಡಿಕೊಟ್ಟಾಗ ಅವಾಗಲೂ ಒಂದ್ಸಲ ಟೀ. ಅದನ್ನು ನೋಡಿಬಿಟ್ಟು ಅಪ್ಪು ಹೇಳೋದು, ಹೆಂಗಿದ್ರು ಮಾಡಿಬಿಟ್ಟಿದ್ದೆಲ್ಲ ನಂಗೊಂದು ಗ್ಲಾಸ್ ಕೊಡಮ್ಮ, ಏನಾಗಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಯಾವಾಗ ಬೇಕು ಅವಾಗೆಲ್ಲ ಟೀ ಕುಡಿಯೋದನ್ನ ರೂಢಿ ಮಾಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನು ಹೆಂಗಿದ್ರು ಕೂಡ ಹರ್ಬಲ್ ಟೀ ಎಲ್ಲ ಮಾಡ್ಕೊತಾ ಇರ್ತೀನಿ, ಮತ್ತು ಫ್ಲವರ್ಸ್ ಟೀ ಎಲ್ಲ ಮಾಡ್ಕೊತಿರ್ತೀನಲ್ವ, ಅದನ್ನು ಅಮ್ಮಗೂ ಕೂಡ ರೂಢಿ ಮಾಡಿಬಿಟ್ಟಿದ್ದೀನಿ. ಈಗ ಅವ್ರಿಗೂ ಅಷ್ಟೇ, ಏನಾದರೂ ಟೀ ಕುಡಿಬೇಕಂತ ಏನಾದರೂ ಅವ್ರು ಹೇಳಿದ್ರು ಅಂದಾಗ ಇದನ್ನು ಮಾಡ್ಕೊಟ್ಬಿಡ್ತೀನಿ, ಇದನ್ನೇ ಕುಡಿರಮ್ಮ ಅಂತ. ಅದು ಹೆಂಗಾಗುತ್ತೆ ಗೊತ್ತಾ, ನಾವು ಆ ಟೈಮ್ಗೆ ಒಂಥರ ತಲೆ ಪಟ್ಟಂತ ಅದೇ ಬರ್ತಿರುತ್ತೆ. ಸಂಜೆ ಆಯಿತು ಅಂದರೆ ಆ ಟೀ ಕುಡಿಯೋಣ ಅಂತ. ಆ ಟೈಮ್ ನಾವು ಆಲ್ಟರ್ನೇಟಾಗಿ ಬೇರೆ ಏನಾದರೂ ಕುಡಿದ್ಬಿಟ್ರೆ ಆ ಟೀ ನೆನಪು ಹೊಂಟೋಗ್ಬಿಡುತ್ತೆ ಅಂತೇಳಿ ಈ ಥರ ಮಾಡಿದ್ದೀನಿ. ಮನೆ ಕೂಡ ಕುಡಿತಾ ಇದ್ದಾರೆ, ಚೆನ್ನಾಗಿರುತ್ತೆ ಅಂತ. ಇನ್ನಿವಾಗ ಎಲ್ರಿಗೂ ಸೇರಿಸಿ ಅದನ್ನೇ ರೆಡಿ ಮಾಡ್ತೀನಿ. ಇನ್ನು ಈ ಟೀ ಪಾಟ್ ಬಗ್ಗೆ ಕೆಲವೊಬ್ಬರು ಕೇಳ್ತಾ ಇದ್ರಿ. ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿರೋದು, ಆಯಿತಾ. ಲಿಂಕ್ ಸದ್ಯಕ್ಕೆ ಅದು ಇಲ್ಲ, ಸೋಲ್ಡ್ ಔಟ್ ಆಗೋಗ್ಬಿಟ್ಟಿದೆ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಕ್ಕಿದಾಗ ಶೇರ್ ಮಾಡ್ತೀನಿ. ಇನ್ನು ನಾನು ಕನ್ಸೀವ್ ಆಗಲಿಕ್ಕಿಂತ ಮುಂಚೆ ಇದನ್ನೆಲ್ಲ ಪುಟ್ಟು ಪ್ಯಾಕಲ್ಲಿ ತಂದಿಟ್ಕೊಳ್ತಾ ಇದ್ದೆ. ಇವಾಗ ಎಲ್ಲರೂ ಕುಡಿತಾರಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಂದಿರ್ತೀನಿ. ಇವಾಗ ಕ್ಯಾಮೊಮೈಲ್ ಫ್ಲವರ್ದು ಟೀ ಮಾಡ್ತಾ ಇದ್ದೀನಿ. ಇದೇನು ಗೊತ್ತಾ, ಯಾರಿಗೆಲ್ಲ ನಿದ್ರೆ ಸರಿಗೆ ಆಗ್ತಿರಲ್ಲ ಅಂತಾರಲ್ವ, ಅವ್ರು ಮಲಗಲಿಕ್ಕಿಂತ ಒಂದು 2 ಗಂಟೆ ಮೊದಲು ಕುಡಿದ್ಬಿಟ್ಟು ಮಲ್ಕೊಂಡ್ರೆ ಒಂದು ಒಳ್ಳೆ ನಿದ್ರೆ ಬರುತ್ತೆ. ಜೊತೆಗೆ ಶುಗರ್ ಇರೋರಿಗೂ ಕೂಡ ಇದು ತುಂಬಾ ಒಳ್ಳೆಯದು, ನಮ್ಮ ಸ್ಕಿನ್ ಹೆಲ್ತ್ಗೆ ಇದು ಒಳ್ಳೆಯದು, ಆಯಿತಾ. ಆಮೇಲೆ ಇನ್ನೊಂದೇನೆಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನೆಲ್ಲ ಮಾಡ್ಕೊಂಡು ಕುಡಿಲಿಕ್ಕೆ ಹೋಗಬಾರ್ದು, ಅಷ್ಟೊಂದು ಒಳ್ಳೆಯದಲ್ಲ. ಹಾಗೆ ದಿನಕ್ಕೆ 4-5 ಸಲ ಕೂಡ ಮಾಡ್ಕೊಂಡು ಕುಡಿಬಾರ್ದು, ಅವಾಗ ಅಜೀರ್ಣ ಆಗಿಬಿಡತ್ತೆ. 1 ಸಲ 2 ಸಲ ಆರಾಮಾಗಿ ಕುಡಿಬೋದು. ಹಾಗೆ ಈ ಕಡೆ ನಾನು ಸ್ವಲ್ಪ ಚುರುಮುರಿನ ರೆಡಿ ಮಾಡಿಬಿಡೋಣ, ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಹೊರಗಡೆ ಸಾಮಾನ್ಯವಾಗಿ ಚುರುಮುರಿಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಎಲ್ಲ ಹಾಕಿ ಮಾಡಿಕೊಡ್ತಾರೆ ಅಲ್ವಾ. ಕೆಲವೊಬ್ರಿಗೆ ಅದು ಇಡ್ಸಲ್ಲ ಹಸಿರು ಮೆಣಸಿನ್ಕಾಯಿ. ಅವರು ಒಂಚೂರು ಸಾಂಬಾರು ಪೌಡರ್ನ ಹಾಕಿ ಚುರುಮುರಿ ಮನೇಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಅದೇ ಥರ ಟೇಸ್ಟ್ ಬರುತ್ತೆ, ಟ್ರೈ ಮಾಡಿ ನೋಡಿ. ಇನ್ನಪ್ಪು ಬಂದಮೇಲೆ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು, ನಾಳೆ ನ್ಯೂ ಇಯರ್ ಅಲ್ವಾ, ಹಾಗಾಗಿ ಪೂಜೆಗೆ ಹೂವು ಎಲ್ಲ ತರಬೇಕಿತ್ತು. ಅದಕ್ಕೆ ನಾನು ಬರ್ತೀನಿ ಅಪ್ಪು ಅಂತೇಳಿ ಅವ್ರ ಜೊತೆನೇ ಬಂದು ಹೂವು ಮತ್ತು ತರಕಾರಿನೆಲ್ಲ ತೊಗೊಳ್ತಾ ಇದ್ದೀನಿ. ಹೊರಗಡೆನೇ ಕರ್ಕೊಂಡು ಬಂದಿರಲಿಲ್ಲ, ಸುಮಾರು ದಿನ ಆಗಿಬಿಟ್ಟಿತ್ತು. ಇವಾಗ ಒಂದು ವಾರದಿಂದ 2ನೇ ಸಲ ಅವರು ಹೊರಗಡೆ ಕರ್ಕೊಂಡು ಬಂದಿರೋದು. ನನಗೂ ಮನೇಲಿದ್ದು ಬೇಜಾರಾಗ್ತಿರುತ್ತಲ್ವ, ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಹೋಗಿ ಬಂದುಬಿಡ್ತೀವಿ, ಇಲ್ಲೇ ಪಕ್ಕದಲ್ಲಿರೋ ಹೂವು ಅಂಗಡಿಗೆ ಹೋಗೋದು. ಇನ್ನು ಅಲ್ಲಿಂದ ಬರುವಾಗ ಅಲ್ಲೊಂದು ಎಳ್ನೀರು ಕಾಣಿಸ್ತು, ಆಯಿತಾ. ಅವರು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಎಳ್ನೀರು ಕೊಚ್ಚಲಿಕ್ಕೆ ಮಚ್ಚ ಬರುತ್ತಲ್ಲ, ಅದು ಹಾಗೆ ಓಪನ್ ಮಾಡೋದು ಎಲ್ಲನೂ ಕೂಡ ಅವರನ್ನೇ ರೆಡಿ ಮಾಡ್ಕೊಂಡಿರೋದಂತೆ. ಜೊತೆಗೆ ಆ ಗಾಡಿಗೆನೇ ಅಟ್ಯಾಚ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಈ ತೆಂಗಿಂದು ಚಿಪ್ಪೆಲ್ಲ ಬರುತ್ತಲ್ವ, ಅದನ್ನ ಹಾಕ್ಲಿಕ್ಕೆ ಅಂತೇಳಿ ಒಂದು ಬಾಕ್ಸ್ ಇಟ್ಕೊಂಡಿದ್ರು. ಅದನ್ನೆಲ್ಲ ಗಾಡೀಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಾರಂತೆ. ತೊಗೊಂಡು ಬರಬೇಕಾದ್ರೂ ಹಂಗೆ ತೊಗೊಂಡು ಬರ್ತಾರಂತೆ. ಒಂಚೂರು ಅಕ್ಕಪಕ್ಕ ಗಲೀಜು ಮಾಡಿರಲಿಲ್ಲ. ನನಗೊಂಥರ ಖುಷಿಯಾಗ್ಬಿಡ್ತು ಅದನ್ನು ನೋಡಿ. ಇನ್ನು ಎಳ್ನೀರೆಲ್ಲ ಕುಟ್ಕೊಂಡು ಅಮ್ಮಂಗೂ ಕೂಡ ತೊಗೊಂಡು ಇನ್ನು ಮನೆಗೆ ಬಂದು ಹೂವನ್ನೆಲ್ಲ ಎತ್ತಿಟ್ಬಿಟ್ಟು ಇವಾಗ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆ ವೈಕುಂಠ ಏಕಾದಶಿಗೆ ಕಳಸನೆಲ್ಲ ತೆಗೆದು ಪೂಜೆ ಮಾಡಿದ್ವಿ ಅಲ್ವಾ, ಹಾಗಾಗಿ ಇವತ್ತೇನು ಕಳಸನೆಲ್ಲ ಕದಲಿಸ್ಲಿಕ್ಕೆ ಹೋಗ್ತಿಲ್ಲ. ಬರೀ ಹೂವನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಯ ಸ್ವಚ್ಛ ಮಾಡಿಕೊಂಡು ಬಾಗಿಲನ್ನೆಲ್ಲ ತೊಳೆದು ಅರಿಶಿನ ಕುಂಕುಮನೆಲ್ಲ ಇಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆನೇ ಇದನ್ನೆಲ್ಲ ಮಾಡ್ಕೊಂಡು ಬಿಡ್ತಾಯಿದ್ದೆ. ಇವಾಗ ಸ್ವಲ್ಪ ಸಮಯ ಸರಿ ಹೋಗಲ್ಲ ನೋಡಿ, ಹಾಗಾಗಿ ಟೈಮ್ ಯಾವಾಗಿರುತ್ತೆ ಆವಾಗ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಬಿಡಬೇಕು. ಇನ್ನು ಅಮ್ಮ ಹೊರಗಡೆ ಬಾಗಿಲನ್ನೆಲ್ಲ ತೊಳಿತಾ ಇದ್ದಾರೆ. ಊರ ಕಡೆ ಏನಂದರೆ ಈ ಥರ ಹೊಸ ವರ್ಷ ಇಲ್ಲಾಂದರೆ ನಾಳೆ ಹಬ್ಬ ಅಂದಾಗ ಹಿಂದಿನ ದಿನ ರಾತ್ರಿನೇ ಬಾಗಿಲನ್ನೆಲ್ಲ ತೊಳೆದು ಕ್ಲೀನಾಗಿ ಒರೆಸ್ಬಿಟ್ಟು ರಂಗೋಲಿನೆಲ್ಲ ಹಾಕ್ಬಿಡ್ತಾರೆ. ಅದನ್ನೇ ಅಮ್ಮ ಹೇಳ್ತಿದ್ರು, ಊರಲ್ಲೆಲ್ಲ ನಾವು ಹಿಂಗೆ ಮಾಡೋದು. ಹಾಗಾಗಿ ಎಲ್ಲನೂ ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಕೊಟ್ಟಿದ್ದೀನಿ. ಹಂಗೆ ಪುಟ್ಟದಾಗ ಒಂದು ರಂಗೋಲಿ ಹಾಕ್ಬಿಡು ಅಂತ ಸರಿ ಅಂದ್ಬಿಟ್ಟು ನಾನು ಇವಾಗ ರಂಗೋಲಿ ಹಾಕ್ತಿದ್ದೀನಿ. ಪುಟ್ಟದಾಗ ಹಾಕೋದೇನು ಸ್ವಲ್ಪ ಬಣ್ಣ ಎಲ್ಲನೂ ಹಾಕ್ಬಿಟ್ಟು
ರಂಗೋಲಿ ಬಿಡೋಣ, ಚೆನ್ನಾಗಿರುತ್ತೆ ಹೊಸ ವರ್ಷ ಅಲ್ವಾ ಅಂತ ಹೇಳ್ಬಿಟ್ಟು ಬಣ್ಣ ಎಲ್ಲನೂ ಕೂಡ ಹಾಕಿಯೇ ರಂಗೋಲಿ ಬಿಡ್ತಿದ್ದೀನಿ. ಏನು ಗೊತ್ತಾ, ಬಣ್ಣ ಹಾಕುವಾಗ ಸಾಮಾನ್ಯವಾಗಿ ಮಣ್ಣಿನ ನೆಲ ಅಂತ ಅಂದರೆ ಚೆನ್ನಾಗಿ ಕೂರುತ್ತೆ, ಏನಾಗಲ್ಲ. ನೆಲನೂ ಕೂಡ ಒದ್ದೆ ಇರುತ್ತಲ್ಲ, ಆ ಸಮಯದಲ್ಲಿ ನೀಟಾಗಿ ಹಾಕ್ಬಿಡ್ಬೋದು. ಈ ಥರ ಟೈಲ್ಸ್ ಎಲ್ಲ ಇದ್ದಾಗ ಬೇಗನೆ ಡ್ರೈ ಆಗಿಬಿಡಿರುತ್ತೆ. ಅದಕ್ಕೆ ನಾನು ಕಾಟನ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಧ್ಯ ಮಧ್ಯ ಅದನ್ನು ಒರೆಸ್ಕೊಂಡು ಅದಾದಮೇಲೆ ಅದ್ರ ಮೇಲೆ ಬಣ್ಣ ಹಾಕ್ತೆ. ಆವಾಗ ಬಣ್ಣ ಗಾಳಿಗೆಲ್ಲ ಹಾರಲ್ಲ, ನೀಟಾಗಿ ಅಂಟ್ಕೊಳುತ್ತೆ. ಇನ್ನು ನನ್ನ ರಂಗೋಲಿ ಹಾಕಿ ಮುಗಿಸೋ ಅಷ್ಟರಲ್ಲಿ ಅಪ್ಪು ಕೂಡ ಬಂದರು. ಅವ್ರು ಬಂದ ಕೂಡಲೇ ಕೇಳ್ತಾ ಇದ್ದಾರೆ, ಎಲ್ಲರ ಮನೇಲೂ ಚಿಕನ್ ಮಟನ್ ಮಾಡ್ತಾಯಿದ್ರೆ ನೀನೇನಮ್ಮ ರಾತ್ರಿ ಹೊತ್ತು ರಂಗೋಲಿ ಬಿಟ್ಕೊಂಡು ಕೂತಿದ್ಯಲ್ಲ ಅಂತ ಹೇಳಿ. ಇನ್ನು ಜಾಣನೂ ಕೂಡ ಮಲಗಿರಲಿಲ್ಲ, ಎದ್ದಿದ್ರು. ಹಂಗಾಗಿ ಅವ್ರನ್ನೂ ಕೂಡ ಕೂರಿಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಮಾತಾಡ್ತಾಯಿದ್ರು, ನೋಡಿ ರಂಗೋಲಿ ಯಾವ ಥರ ಬಂದಿದೆ ಅಂತೇಳಿ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ರಂಗೋಲಿ ಹಾಕಿದ್ದು ಆಯಿತಾ. ನ್ಯೂ ಇಯರ್ ಅನ್ನೋದು ಒಂದೇ ಒಂದು ಫ್ಲವರ್ ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾನು, ನನಗೆ ಗೊತ್ತಾಗಲಿಲ್ಲ. ಅದನ್ನೇ ಅಪ್ಪುಗೆ ಹೇಳ್ತಾ ಇದ್ದೆ. ಇನ್ನು ಬೆಳಗ್ಗೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಬೆಳಗ್ಗೆ ನೆನೆ ಪೂಜೆ ಮುಗಿಸ್ಬಿಟ್ಟು ಅದಾದಮೇಲೆ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅನ್ನಿಸ್ತು ಬೇಡ, ಫಸ್ಟ್ ಸ್ವೀಟ್ನೆಲ್ಲ ರೆಡಿ ಮಾಡಿಬಿಟ್ಟು ಆದಮೇಲೆ ಪೂಜೆ ಮಾಡೋಣ ಅಂತ. ಹಂಗಾಗಿ ಇವಾಗ ಸ್ವೀಟಿಗೆ ರೆಡಿ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಟೈಮಲ್ಲಿ ಬಿಸಿಲು ಚೆನ್ನಾಗಿ ರಂಗೋಲಿ ಮೇಲೆ ಬೀಳುತ್ತಲ್ವ, ಆವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನಿವತ್ತು ಮನೇಲಿ ಶಾವಿಗೆ ಇತ್ತ, ಶಾವಿಗೆಯಿಂದ ಯಾವುದಾದ್ರೂ ಒಂದು ಹೊಸ ರೆಸಿಪಿನ ಮಾಡೋಣ ಅಂತೇಳಿ ಅಂದ್ಕೊಂಡೆ. ಹೊಸ ವರ್ಷ ಅಲ್ವಾ, ಹಾಗಾಗಿ ಒಂದು ಹೊಸ ರೆಸಿಪಿ ಇರಲಿ, ಅದೊಂದು ನೆನಪಿರುತ್ತೆ ಎಲ್ರಿಗೂ ಕೂಡ, ಟೇಸ್ಟ್ ಮಾಡಿಸ್ದಂಗೂ ಕೂಡ ಆಗುತ್ತೆ ಅಂಥೇಳಿ. ಇನ್ನು ಇದನ್ನು ಮಾಡ್ಕೊಳ್ಳಿಕ್ಕೆ ಮೊದಲು ನಾನು 1 ಕಪ್ಪಷ್ಟು ಓಟ್ಸ್ನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಒಂದು 4ರಿಂದ 5 ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಐಸ್ ಕ್ಯೂಬ್ಸು ಹಾಗೆ ನೀರನ್ನ ಹಾಕಿ ಓಟ್ಸ್ ಮಿಲ್ಕ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಓಟ್ಸ್ ಮಿಲ್ಕಲ್ಲಿ ನಾವೇನಾದ್ರೂ ಮಾಮೂಲಿಯಾಗಿ ಹಾಲಿಗೆ ಬಾದಾಮ್ ಪುಡಿ ಎಲ್ಲ ಹಾಕ್ಕೊಂಡು ಕುಡಿತೀವಿ ನೋಡಿ, ಆ ಥರ ಕುಡಿಬೇಕು ಅಂದ್ಕೊಂಡ್ರೆ ಆ ಗೋಡಂಬಿನ ಹಾಕಬಾರ್ದು. ಹಂಗೆ ಓಟ್ಸ್ ಮಿಲ್ಕ್ನ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 4-5 ದಿನ ಬಳಸ್ಬೋದು, ಹಾಲಿನ ಥರನೇ ಬಳಸ್ಕೊಳ್ಬೋದು. ಇನ್ನು ಇದನ್ನು ಗ್ರೈಂಡ್ ಮಾಡಿಬಿಟ್ಟು ಈ ಥರ ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಂಡು ಹಾಲನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಈ ರೆಸಿಪಿಗೆ ಗೋಡಂಬಿ ಹಾಕಬೇಕು, ಅದಕ್ಕೆ ನಾನು ಹಾಕ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಏನಾದ್ರೂ ಓಟ್ಸ್ ಮಿಲ್ಕ್ನ ರೆಡಿ ಮಾಡಿ ಇಟ್ಕೊಳ್ತೀವಿ, ಡೈಲಿ ಕುಡಿಲಿಕ್ಕೆ ಬಳಸ್ಕೊಳ್ತೀವಿ ಅಂದರೆ ಗೋಡಂಬಿನ ಹಾಕಬೇಡಿ, ಸ್ಕಿಪ್ ಮಾಡ್ಕೊಳ್ಳಿ ಆಯಿತಾ. ಇನ್ನು ಈ ಮಿಲ್ಕ್ನ ನಾನು ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಬಿಸಿ ಮಾಡಬೇಕು, ಇಲ್ಲಾಂದರೆ ಅದೊಂಥರ ಗಟ್ಟಿಗೆ ಆಗಿಬಿಡುತ್ತೆ. ಅದು ಬಿಸಿ ಆಗ್ತಿದ್ದಂಗೆ ಈ ಕಡೆ ನಾನು ಸ್ವಲ್ಪ ಪಿಸ್ತಾ ಎಲ್ಲ ಬೇಕು ಈ ರೆಸಿಪಿಗೆ, ಹಾಗಾಗಿ ಆ ಪಿಸ್ತದ್ದು ಸಿಪ್ಪೆಲ್ಲೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಪಿಸ್ತಾ ಕೂಡ ಇದನ್ನು ಮಾಡ್ಲಿಕ್ಕೆ ಜಾಸ್ತಿ ಏನೂ ಬೇಡ, ಒಂದು ಪುಟ್ಟ ಕಪ್ಪಲ್ಲಿ ಪೂರ್ತಿಯಾಗಿ ತೊಗೊಂಡ್ರೆ ಸಾಕು. ಇನ್ನಿವಾಗ ಈ ಪಿಸ್ತಾನ ಒಂದು ಜಾರ್ಗೆ ಹಾಕ್ಕೊಂಡು ಒಂದು 2 ಸ್ಪೂನ್ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ, ಒಂದು 3 ಗಂಟೆಗಳ ಕಾಲ ನೆನೆಸ್ಕೊಳ್ಬೇಕು. ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಕೇಸರಿ ದಳ ಹಾಗೆ 1 ಸ್ಪೂನ್ ಆಗುವಷ್ಟು ಬಾದಾಮ್ ಪುಡಿಗೆ ನಾನು ಸ್ವಲ್ಪ ಅರಿಶಿನ ಹಾಕಿ ಮಾಡಿರೋದ್ರಿಂದ ಕಲರ್ ಸ್ವಲ್ಪ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಕಲ್ಸಕ್ಕರೆ ಬೇಕಿದ್ರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಂಡು ನೀರು ಹಾಕ್ಬಿಟ್ಟು ನುಣ್ಣಗೆ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲು ಕೂಡ ಚೆನ್ನಾಗಿ ಕಾಯ್ದಿತ್ತು, ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಆವಾಗ ರುಬ್ಬಿಟ್ಕೊಂಡಿದ್ವಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನೇನು ಗೊತ್ತಾ, ಒಂದು 10ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಆದಷ್ಟು ಲೋ ಫ್ಲೇಮಲ್ಲೇ ಕೈ ಬಿಡದೆ ಈ ಥರ ತಿರುಗ್ತಾ ಇರಬೇಕು. ಈ ಥರ ಮಿಕ್ಸ್ ಮಾಡೋದನ್ನ ನಿಲ್ಲಿಸ್ಬಿಟ್ರೆ ಅದು ಬೇಗ ಗಂಟಾಗಿಬಿಡುತ್ತೆ, ಹಾಗೆ ಐ ಫ್ಲೇಮಲ್ಲಿ ಇಟ್ಟರೂ ಕೂಡ ಗಂಟಾಗಿಬಿಡುತ್ತೆ. ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಬೇಕು ಇದು. ಇವಾಗ ಇದು ರೆಡಿ ಆಗಿದೆ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಒಂದು ಚೂರು ಏಲಕ್ಕಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಅಂತೇಳಿ ಎತ್ತಿಟ್ಕೊಂಡಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಅದೆಷ್ಟು ಗಟ್ಟಿಗಾಗಿದೆ ಅಂತ. ಇವಾಗ ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ, ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿನ ಹಾಕಿ ಹುರಿದು ಎತ್ತಿಟ್ಕೊತಿದ್ದೀನಿ. ಮನೇಲಿ ಕಪ್ ದ್ರಾಕ್ಷಿ ಕೂಡ ಇತ್ತು, ಹಾಗಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಡ್ರೈ ಫ್ರೂಟ್ಸ್ ಯಾವುದೆಲ್ಲ ಇದೆ ನೋಡಿ ಎಲ್ಲ ಕೂಡ ಹಾಕ್ಕೊಳ್ಬೋದು. ಇನ್ನು ಅದೇ ಪಾತ್ರೆಗೆ ಇನ್ನೊಂಚೂರು ತುಪ್ಪ ಹಾಕ್ಕೊಂಡು 1 ಕಪ್ ಅಷ್ಟು ಶಾವಿಗೆನ ಹಾಕಿ ಹುರ್ಕೊತಿದ್ದೀನಿ. ಶಾವಿಗೆ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಾದಮೇಲೆ ಇವಾಗ ಒಂದು ಅರ್ಧ ಕಪ್ ಆಗುವಷ್ಟು ಬ್ರೌನ್ ಶುಗರ್ನ ಸೇರಿಸ್ಕೊಂಡು ಬಿಸಿ ಮಾಡ್ಕೊತಾ ಇದ್ದೀನಿ. ಆ ಶುಗರೆಲ್ಲ ಸ್ವಲ್ಪ ಚೆನ್ನಾಗಿ ಕರಗಬೇಕು ಆ ಬಿಸಿಯಲ್ಲೇನೆ. ಅದು ಪೂರ್ತಿಯಾಗಿ
ಡ್ರೈಯಾಗಿ ಕರಗ್ತು ಅಂತ ಅಂದಮೇಲೆ ಆ ಶಾವಿಗೆ ಬೇಯಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ನೋಡಿ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಶಾವಿಗೆ ತೊಗೊಂಡ್ರೆ 1/4 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ಳಿ ಸಾಕು, ಅದು ಚೆನ್ನಾಗಿ ಬೆಂದ್ಕೊಂಡು ಬಿಡುತ್ತೆ. ಇನ್ನು ಇದನ್ನು ಫ್ರೈ ಮಾಡಬೇಕಾದ್ರೆ ಏನಂದರೆ ಒಂಚೂರು ಸಿಡಿಯುತ್ತೆ, ಆ ಕಡೆ ಈ ಕಡೆ ಎಲ್ಲ ನೀರು ಹಾಕ್ತೀವಲ್ವ ಆವಾಗ ಸಕ್ಕರೆದು ಸಿರಪ್ ಥರ ಎಲ್ಲ ಸಿಡಿದು ಬಿಡುತ್ತೆ. ಹಾಗಾಗಿ ಸ್ಟವ್ನೆಲ್ಲ ಹಂಗೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನಿದು ಬೆಂದಿದೆ ನೋಡಿ, ನೀಟಾಗಿ ಇಷ್ಟು ಕುಕ್ ಆದರೆ ಸಾಕು, ನೀರಿನ ಅಂಶ ಇರಬಾರ್ದು ಆಯಿತಾ, ಅದು ಫುಲ್ಲು ಡ್ರೈ ಆಗಿರಬೇಕು. ಅದಾದಮೇಲೆ ಫ್ರೈ ಮಾಡಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇನ್ನು ಈ ಕಡೆ ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಅದೊಂದು ಸ್ವಲ್ಪ ಗಟ್ಟಿಗೆ ಆಗಿರುತ್ತೆ, ಹಲ್ವಾ ಥರ ಆಗಿರುತ್ತೆ ಅದು, ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ಯಾವುದಾದ್ರೂ ಒಂದು ಬಾಕ್ಸಿಗೋ ಅಥವಾ ಒಂದು ಬೌಲ್ಗೋ ಮೊದಲು ಈ ರೆಡಿಯಾಗಿರುತ್ತಲ್ಲ ಶಾವಿಗೆ ಅದನ್ನು ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಲೇಯರ್ ಬರಬೇಕು ಆ ಥರ ಹಾಕ್ಕೊಳ್ಳಿ. ಅದ್ರ ಮೇಲೆ ಆಗಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದು ಅಲ್ವಾ ಓಟ್ಸ್ ಮಿಲ್ಕ್ದು, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಕೆಳಗಡೆ ಒಂದು ಲೇಯರ್ ಶಾವಿಗೆ ಬರಬೇಕು, ಅದ್ರ ಮೇಲೆ ಇದು ಆಯಿತಾ. ಇದಾದಮೇಲೆ ಬೇಕಿದ್ರೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಶಾವಿಗೆ ಸೇರಿಸಿರೋದ್ರಿಂದ ಹಾಕ್ಕೊಳ್ತಾ ಇಲ್ಲ. ಇನ್ನು ಅದ್ರ ಮೇಲೆ ಇವಾಗ ಮತ್ತೆ ಶಾವಿಗೆನ ಹಾಕ್ಕೊಂಡು ಶಾವಿಗೆ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಅದನ್ನು ಹಾಕ್ಕೊಂಡಿದ್ದೀನಿ. ಈ ಥರ ನಮಗೆ ಎಷ್ಟು ಲೇಯರ್ ಬೇಕು ಅಷ್ಟನ್ನು ಕೂಡ ಮಾಡ್ಕೊಳ್ಬೋದು. ನಾನೊಂದು 2 ಲೇಯರ್ಸ್ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಶಾವಿಗೆನ ಕೈಯಲ್ಲೇ ಈ ಥರ ಉದುರಿಸ್ಬಿಟ್ಟು ಅದ್ರ ಮೇಲ್ಗಡೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಇದೇನು ಗೊತ್ತಾ, ಡ್ರೈ ಫ್ರೂಟ್ಸ್ನ ಹಾಕೋದು ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಅಷ್ಟೇ, ಬೇಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಇನ್ನು ಇದನ್ನು ಹಾಕಿದ್ಮೇಲೆ ಒಂದೇ 1 ಸ್ಪೂನ್ ಆಗುವಷ್ಟು ಜೇನುತುಪ್ಪನ ಹಾಕ್ತಾಯಿದ್ದೀನಿ. ಇದಕ್ಕೆ ಬ್ರೌನ್ ಶುಗರ್, ಜೇನುತುಪ್ಪ, ಕಲ್ಸಕ್ಕರೆನ ಬಳಸಿರೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಯಾವ ಥರ ಬರುತ್ತೆ ಅಂತ ಅಂದರೆ ಪಚ್ಚಕರ್ಪೂರ ಹಾಕಿ ನಾವು ಅಡುಗೆ ಮಾಡಿದಾಗ ಯಾವ ಥರ ಬರುತ್ತೆ ನೋಡಿ ಟೇಸ್ಟು, ಅದೇ ಥರ ಇರುತ್ತೆ, ಸ್ಮೆಲ್ ಕೂಡ ಹಂಗೆ ಇರುತ್ತೆ, ಟ್ರೈ ಮಾಡಿ. ಇನ್ನಿದನ್ನು ನಾನಿವಾಗ 1 ಅವರ್ ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ. ಊಟ ಆದಮೇಲೆ ಡೆಸರ್ಟ್ ಥರ ಕೊಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಪೂಜೆಗೂ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಇವಾಗ ಪೂಜೆಗೆ ಎಲ್ಲನೂ ಕೂಡ ಅಣಿ ಮಾಡ್ತಾ ಇದ್ದೀನಿ. ನಾನು ಆ ಸ್ವೀಟ್ನ ದೇವ್ರ ನೈವೇದ್ಯಕ್ಕೆ ಇಡೋಣ ಅಂತೇಳಿ ಅಂದ್ಕೊಂಡೆ. ಅದಾದಮೇಲೆ ಅಮ್ಮ ಬೇಡ, ಅದ್ರ ಬದಲು ಎಳ್ಳೀರು ಇದೆಯಲ್ವ ಎಳ್ಳೀರನ್ನೇ ಇಡು, ಅದೇ ತುಂಬ ಶ್ರೇಷ್ಠ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಎಳ್ಳಿಡೋಣ ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಇನ್ನಿವತ್ತು ಹೊಸ ವರ್ಷ ಅಲ್ವಾ, ಹಾಗಾಗಿ ಜಾಣನು ಕೂಡ ದೇವ್ರ ಮನೆ ಕರ್ಕೊಂಡು ಬಂದು ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ದೇವ್ರ ಮನೆ ಕರ್ಕೊಂಡು ಬಂದಿರೋದ್ರಿಂದ ಆಶ್ಚರ್ಯವಾಗಿ ನೋಡ್ತಿದ್ರು. ಸಾಹೇಬ್ರೆ, ಯಾರದು? ಮಾಮಿ ಮಗ್ನೆ, ಮಾಮಿ ಮನೆ ಇದು, ಇದು ಮಾಮಿ ಮನೆ. ಇಲ್ಲಿ ಎಲ್ಲ ನೋಡ್ಕತಾ ಅದೇ ಮಗ, ಏನೇನೋ ಡಿಸೈನ್ ಮಾಡೋರಲ್ಲ, ಡೆಕೋರೇಷನ್ನು. ಇಷ್ಟು ದಿನ ದೇವ್ರ ಮನೆ ಒಳಗಡೆ ಕರ್ಕೊಂಡು ಬಂದಿರ್ತಿಲ್ಲ, ಇವತ್ತು ಕರ್ಕೊಂಡು ಬಂದಿರೋದಕ್ಕೆ ಖುಷಿ 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 ಖುಷಿ. ವಿಶ್ ಮಾಡು, ಎಲ್ಲರಿಗೂ ವಿಶ್ ಮಾಡು. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವರ್ಷ ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಸ್ಮೈಲ್ ಮಾಡಿ. ಈ ವರ್ಷ ಎಲ್ಲ ಒಳ್ಳೇದಾಗ್ಲಿ ನಿಮಗೆ. ಕುಣಿತಾವನೆ. ಖುಷಿ ಆಯ್ತು, ಖುಷಿ ಆಗ್ಬಿಟ್ಟಿದೆ. ಬಾ ಅಮ್ಮ ಪೂಜೆ ಮಾಡ್ಲಿ, ಬಾ ಬಾ ಬಾ, ಓಡ್ ಬಾ ಓಡ್ ಬಾ. ಓಡು ಓಡು ಓಡು. ಬರ್ತೀರಾ? ಬಾ. ಇನ್ನು ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಒಂದು ಹೊಸ ಬೆಳಕನ್ನ ತರಲಿ, ಹಾಗೆ ನೀವು ಅಂದ್ಕೊಂಡಿರೋದೆಲ್ಲ ಈಡೇರಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತೀನಿ. ಹಾಗೆ ನೀವೂ ಜಾಣೋಗೆ ಆಶೀರ್ವಾದ ಮಾಡಿ ಆಯಿತಾ. ಇನ್ನು ಎಳ್ಳೀರು ನೆನೆ ನೈವೇದ್ಯಕ್ಕಿಟ್ಟು ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಜಾಣ ನೋಡಿ ಅವ್ರ ಅಪ್ಪನ ಮೇಲೆ ಕುತ್ಕೊಂಡು ಹೆಂಗೆ ಆಡ್ತಾ ಇದ್ದಾರೆ ಅಂತೇಳಿ. ಇವಾಗ ಕನ್ನಡಿನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಆಯಿತಾ. ಮಿರರ್ ನೋಡಿ ನಗೋದು ಅಂದರೆ ನಗೋದು. ಇನ್ನು ಅಪ್ಪುಗಂತೂ ಈ ಥರ ಹೆಗಲ ಮೇಲೆ ಕೂರಿಸ್ಕೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಇಷ್ಟನ. ಇನ್ನು ಅವ್ರು ಹಿಂಗೆ ಕೂರಿಸ್ಕೊಂಡಾಗೆಲ್ಲ ತಲೆ ಕೂದಲನ್ನೆಲ್ಲ ತಿನ್ಲಿಕ್ಕೆ ಹೋಗೋದು, ಇಲ್ಲಾಂದರೆ ತಲೆನೆಲ್ಲ ಹಿಂಗೆ ಟೈಟಾಗಿ ಇಟ್ಕೊಂಡ್ಬಿಟ್ಟು ಬಿಡದೇ ಇರೋದು, ಅಂದರೆ ಕೂದಲನ್ನ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಏನೋ ಒಂಥರ ಇದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಪ್ರತಿಯೊಂದನ್ನು ಕೂಡ ನೋಡಿಕೊಂಡು ಖುಷಿ ಪಡ್ತಾ ಇರ್ತೀವಿ. ಸ್ವಲ್ಪ ಹೊತ್ತು ಜಾಣ ಜೊತೆ ಆಟ ಆಡಿ ಅದಾದಮೇಲೆ ಜಾಣನು ಕೂಡ ಮಲ್ಕೊಂಡ್ರು. ಮಲಗಿರೋ ಸಮಯದಲ್ಲಿ ಸ್ವಲ್ಪ ಹೊರಗಡೆ ಹೋಗಿ ಬಂದುಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ನಮ್ಮ ಮನೇಲಿ ಹೆಂಗೆ ಅಂತ ಅಂದರೆ ಜಾಣನ
ಮಲಗಿಸೋ ಕೆಲಸ ಅಮ್ಮಂದು, ಇಲ್ಲಾಂದರೆ ಅಪ್ಪುದು. ಮಲಗುವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇರ್ತಾರೆ. ಇನ್ನು ಇವತ್ತು ಹೊಸ ವರ್ಷ ಅಲ್ವಾ, ಹಾಗಾಗಿ ನಮಗಂತೂ ಇವತ್ತಿನ ದಿನ ತುಂಬಾ ಸ್ಪೆಷಲ್. ಪ್ರತಿ ಹೊಸ ವರ್ಷವೂ ಕೂಡ ನಮಗೆ ಸ್ಪೆಷಲ್ಲೇ. ಯಾಕಂದರೆ ಇವತ್ತು ನನಗೆ ಅಪ್ಪು ಪ್ರಪೋಸ್ ಮಾಡಿದ ದಿನ ಆಯಿತಾ. ನಾನು ಹಳೆ ವಿಡಿಯೋಸ್ನೆಲ್ಲ ನೀವು ನೋಡಿದರೆ ಗೊತ್ತಿರುತ್ತೆ. ಲಾಸ್ಟ್ ಇಯರ್ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೆ. ಹೋದ ವರ್ಷ ಅವರೇ ಹೊರಗಡೆ ಕರ್ಕೊಂಡೋಗಿ ಸರ್ಪ್ರೈಸ್ ಆಗಿ ಬ್ರಾಸ್ಲೆಟ್ನ ಕೊಟ್ಟಿದ್ರು. ಈ ವರ್ಷ ನಿನ್ಗೇನು ಬೇಕು ನೀನೇ ತಗೋ ಅಮ್ಮು, ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರ. ಹಾಗಾಗಿ ಜ್ಯುವೆಲ್ರಿ ಶಾಪಿಗೆ ಬಂದಿದ್ದೀವಿ. ನಾನು ಅವ್ರಿಗೆ ಓಲೆ ಕೊಡ್ಸಪ್ಪು ಅಂತ ಕೇಳಿದ್ದೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಡೈಲಿ ಯೂಸ್ ಮಾಡ್ತೀವಲ್ವ ಆ ಥರ ಓಲೆ ಅಂದ್ಕೊಂಡಿದ್ದಾರೆ. ನಾನು ಆಮೇಲೆ ಹೇಳಿದ್ದೆ ಅವ್ರಿಗೆ, ಓಲೆ ಮೇಲ್ಗಡೆ ಇನ್ನೊಂದು ಪುಟ್ಟು ಓಲೆ ಹಾಕ್ಕೊತಾರಲ್ಲ ಅದು ಹಾಕ್ಕೊಳ್ತೀನಿ, ಚುಚ್ಚಿಸ್ಕೊಳ್ತೀನಿ ಅಂತ. ಏನಾಯ್ತಂದರೆ ನಂಗೆ ಡೆಲಿವರಿ ಟೈಮಲ್ಲಿ ಜ್ಯುವೆಲ್ರೀಸ್ನೆಲ್ಲ ತೆಗೆಸ್ತಾರೆ ನೋಡಿ, ಅವಾಗ ಅದನ್ನು ಕೂಡ ತೆಗೆಸಿದ್ರು. ಮನೆಗೆ ಬಂದಮೇಲೆ ನನಗೆ ಅದನ್ನು ಹಾಕೊಳ್ಳೋದು ಮರ್ತೋಗ್ಬಿಡ್ತು. ಹಾಗಾಗಿ ಆ ಓಲ್ ಏನಾಗಿರುತ್ತೆ ಅದು ಮುಚ್ಕೊಂಡ್ಬಿಡ್ತು. ನಾವು ಎಷ್ಟು ಟ್ರೈ ಮಾಡಿದ್ರು ಕೂಡ ಹಾಕ್ಲಿಕ್ಕೆ ಆಗಲಿಲ್ಲ. ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದ್ದೆ. ನನಗದು ತುಂಬ ಅಂದರೆ ತುಂಬ ಇಷ್ಟ, ಮೇಲ್ಗಡೆ ಓಲೆ ಹಾಕೊಳ್ಳೋದು. ಇವತ್ತು ಅದನ್ನೇ ಕೊಡ್ಸಪ್ಪು, ನಾನು ಮತ್ತೆ ಚುಚ್ಚಿಸ್ಕೊಂಡು ಹಾಕ್ಕೊಳ್ತೀನಿ ಅಂತ ಹೇಳೋದನ್ನ. ಅವ್ರಿಗೆ ಅದು ಇಷ್ಟ ಇರಲಿಲ್ಲ. ಮತ್ತೆ ಏನದು ಚುಚ್ಚಿಸ್ಕೊಳೋದು ಬೇಡ, ಅದನ್ನು ಹಾಕ್ಲೇಬೇಡ, ಬೇಕಿದ್ರೆ ಕೆಳಗಡೆ ಓಲೆ ತಗೋ ನೀನು ಅಂಥೇಳಿ. ಇಲ್ಲ ನನಗೆ ಅದೇ ಬೇಕು ಅಂಥೇಳಿ ತುಂಬ ಬಲವಂತ ಮಾಡಿ ಇವತ್ತು ಕೊಡಿಸ್ಕೊಂಡೆ. ಕೊಡ್ಸಂಗಿದ್ರೆ ಅದನ್ನೇ ಕೊಡ್ಸಪ್ಪು, ಇಲ್ಲಾಂದರೆ ನನಗೇನು ಗಿಫ್ಟು ಬೇಡ ಅಂತ. ಆಮೇಲೆ ಅವ್ರು ಸರಿ ನಿನ್ನಿಷ್ಟ, ನೀನೇ ನೋವು ತಿನ್ನೋದು ಅಂತೇಳಿ ಸುಮ್ಮನಾದರು. ನಾನು ಇಲ್ಲಿ ರಿಂಗ್ನೇ ಹುಡುಕ್ತಾ ಇದ್ದೀನಿ ನೋಡಿ. ನಂಗೆ ರಿಂಗ್ ಅಂದ್ರೇ ತುಂಬ ಆಸೆ ಆಯಿತಾ. ನೀವು ಸಾಮಾನ್ಯವಾಗಿ ನೋಡಿರ್ಬೋದು, ನಾನು ಗೋಲ್ಡ್ ಇಯರಿಂಗ್ನೆಲ್ಲ ಹಾಕಲ್ಲ, ಅಷ್ಟಾಗಿ ನಂಗೆ ಇಡಿಸಲ್ಲ. ನನಗೆ ಮೇಲ್ಗಡೆ 2 ಸೈಡು ರಿಂಗ್ ಹಾಕೋದು ಅಂದ್ರೇ ತುಂಬ ಇಷ್ಟ. ಹಾಗಾಗಿ ಅದೇ ರಿಂಗ್ನ ತೊಗೊಳ್ತಾ ಇದ್ದೀನಿ. ನನಗೆ ಈ ಡಿಸೈನ್ ಇಷ್ಟ ಆಯಿತು. ಮೊದಲು ಕೂಡ ಇದೇ ಥರ ರಿಂಗ್ ತೊಗೊಂಡಿದ್ದೆ, ಆದರೆ ಅದು ಸ್ಟೋನ್ ಇರಲಿಲ್ಲ ಆಯಿತಾ. ಇದರಲ್ಲಿ ಸ್ಟೋನ್ ಎಲ್ಲ ಇತ್ತು ಮತ್ತು ಡಬಲ್ ರೋಲ್ ಥರ ಇತ್ತು. ಹಾಗಾಗಿ ಇಡಿಸಿ ಇದನ್ನು ತೊಗೊಂಡೆ. ಇದ್ರ ಜೊತೆಗೆ ಅಪ್ಪು ಪುಟ್ಟು ಮಂಗಲಸೂತ್ರನೂ ಕೂಡ ತಗೋ ಅಂತೇಳಿ ಡಿಸೈನ್ಸ್ನೆಲ್ಲ ತೆಗೆಸ್ತಾ ಇದ್ದಾರೆ. ನಾನು ಇದನ್ನು ಕೂಡ ಕೇಳಿದ್ದೆ ಅವ್ರಿಗೆ, ಒಂದ್ಸಲ ತೊಗೊಳ್ಬೇಕಪ್ಪು, ಮಾಡ್ಲಿಕ್ಕೆ ಹಾಕಬೇಕು ಅಂತೇಳಿ. ಅದಕ್ಕೆ ಅವ್ರಲ್ಲಿ ಡಿಸೈನ್ಸ್ ಚೆನ್ನಾಗಿತ್ತಲ್ಲ, ಹಾಗಾಗಿ ತೊಗೊಂಡ್ಬಿಡು ಇವಾಗಲೇ, ಮುಂದೆ ಹೋಗ್ತಾ ಹೋಗ್ತಾ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರ. ನಾನು ಸರಿ ಅಂತ ನೋಡಿದೆ. ನನಗೆ ಇದು ಹಿಡಿಸ್ತು, ಆದರೆ ಸ್ವಲ್ಪ ಇದು ಉದ್ದ ಇದೆ ಅಂತ ಅನ್ನಿಸ್ತು. ನಾನು ಹಿಂದೆ ಸ್ವಲ್ಪ ಅದನ್ನ ಇಟ್ಕೊಂಡಿದ್ದೀನಿ, ಹಾಗಾಗಿ ಶಾರ್ಟ್ ಕಾಣಿಸ್ತಾ ಇದೆ. ಸ್ವಲ್ಪ ಲಾಂಗ್ ಇತ್ತು ಲೆಂತು. ಹಾಗಾಗಿ ಮಾಡ್ಲಿಕ್ಕೆ ಹಾಕ್ಬಿಟ್ಟು ಬರೋಣ ಯಾವಾಗಾದರೂ ಹೋಗಿ, ಇವಾಗ ಬೇಡ ಅಂತ ಅಂದ್ಕೊಂಡು ತೊಗೊಳ್ಳಿಲ್ಲ. ಮತ್ತು ಆರ್ಡ್ರೂ ಕೂಡ ಮಾಡಲಿಲ್ಲ. ಇನ್ನು ಅಲ್ಲೇ ಓಲೆ ಕೂಡ ಹಾಕ್ಕೊಡ್ತೀನಿ ಅಂತ ಅಂದ್ರೆ, ಅದಾದಮೇಲೆ ಗನ್ನೇನೋ ಇಲ್ಲ ಅಂತ ಹೇಳ್ಬಿಟ್ಟು ಆಚಾರ ಅಂಗಡಿಗೆ ಹೋಗಿ ಅವರೇ ಹಾಕ್ಕೊಡ್ತಾರೆ ಅಂತ ಅಂದ್ರೆ. ಹಾಗಾಗಿ ಇಲ್ಲಿ ಆಚಾರ ಹತ್ರ ಬಂದಿದ್ದೀವಿ. ನಿಜವಾಗ್ಲೂ ಅದೆಷ್ಟು ಪೇನ್ ಆಯಿತು ಅಂತ ಅಂದರೆ, ಪೂರ್ತಿಯಾಗಿ ಹೋಲ್ ಮುಚ್ಕೊಂಡೇ ಹೋಗ್ಬಿಟ್ಟಿತ್ತು ಆಯಿತಾ. ಅಲ್ಲಿ ನಾವು ರಿಂಗ್ ತೊಗೊಂಡೋಗಿದ್ವಲ್ಲ, ಹಾಗಾಗಿ ಗನ್ನಲ್ಲಿ ಹಾಕ್ಲಿಕ್ಕಾಗಲ್ಲ, ಗನ್ನಲ್ಲಿ ಹಾಕಿದ್ರೆ ತುಂಬ ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅದೇನೋ ಮುಳ್ಳು ಬರುತ್ತಲ್ವ, ಅದರಲ್ಲಿ ಹೋಲ್ ಮಾಡಿ ಹಾಕ್ಕೊಟ್ರು. ನಿಜ ಹೇಳ್ಬೇಕಂದ್ರೆ ಮುಳ್ಳಲ್ಲಿ ಹಾಕಿದ್ರಲ್ಲ, ಅದು ಕೂಡ ನೋವಾಯ್ತು ಸ್ವಲ್ಪ. ಇನ್ನು ಹಾಕೊಂಡ್ಮೇಲೆ ನಂಗೆ ಒಂಥರ ಖುಷಿ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದೆಲ್ಲ ಅಂತ ಅನ್ನಿಸ್ತಿತ್ತು. ಇನ್ನು ಅಲ್ಲಿಂದ ಅಮ್ಮ ಜಾಣ ಹೊಸ ವರ್ಷಕ್ಕೆ ಒಂದು ಜೊತೆ ಬಟ್ಟೆ ತಂದುಬಿಡಮ್ಮ ಅಂತೇಳಿ ದುಡ್ಡು ಕೊಟ್ಟು ಕಳಿಸಿದ್ರು, ತರಲೇಬೇಕು ನೀವು ಅಂತ. ಹಾಗಾಗಿ ಬಟ್ಟೆ ಅಂಗಡಿಗೆ ಹೋಗಿ ಒಂದು ಜೊತೆ ಬಟ್ಟೆ ತೊಗೊತಿದ್ದೀವಿ. ಒಂದು ತಾನೇ ತೆಗಿತೀನಿ, ಇದೆಲ್ಲ ಯಾಕೆ ತೆಗಿತಾ ಇದ್ದೀನಿ? ತಗೊಳೋದು ಒಂದು 10 ಯಾಕೆ ತೆಗಿತೀರಾ? ಶರ್ಟ್ ಎಲ್ಲರಿಗೂ ನೀವು ಹಂಗೆ ಹೇಳ್ಬೇಕು ತಾನೆ. ಒಂದು ತೊಗೊಂಡ್ರು ನಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅದನ್ನೇ ತೊಗೊಂಡೋಗ್ಬೇಕು. ಆಮೇಲೆ ಮನೆಗೆ ಹೋದ್ರೆ ಒಂದು ಫಿಕ್ಸ್ ಆಯ್ತಲ್ಲ, ಮತ್ತೆ ತಿರುಗಿ ಯಾಕೆ ಇನ್ನೊಂದು ನೋಡ್ತಾ ಇದ್ದೀವಿ? ಇದಕ್ಕಿಂತ ಇದು ಚೆನ್ನಾಗಿದ್ರೆ ಇದನ್ನೇ ತೊಗೋಬೋದು ಅಂತ. ನೀವು ಅಮ್ಮ ಕೊಟ್ಟಿರೋದು ಒಂದಕ್ಕೆ ಮಾತ್ರ. ಕಿವಿಗೆ ದಬ್ಳ ಹಾಕಿ ಚುಚ್ಚೋರ್ ಕಣಕ, ಹಂಗೆ ಚಿಚ್ಚದು. ನಮ್ಗೆ ಜೀವ ಎಲ್ಲ ಹೋಗಿ ಬಂದ್ಬಿಡ್ತು. ಅಯ್ಯೋ ಇಲ್ಲಮ್ಮ, ಸ್ಟ್ರೈಟಾಗಿ ಹಾಕ್ಸ್ಕೊಂಡಿದ್ಯಾ? ಸೀಮೆಣ್ಣೆ ಎಲ್ಲಿಂದ ತರೋದಕ್ಕ? ಕೊಬ್ಬರಿ ಎಣ್ಣೆ ಹಾಕಿ ಒಂದೆರಡು ತೊಟ್ಟು ಕೊಬ್ಬರಿ ಎಣ್ಣೆ ಹಚ್ಬಿಡಕ್ಕ ಒಂಚೂರು. ಇನ್ನು ನಾವು ಬರೋವರೆಗೂ ಜಾನು ಮಲ್ಕೊಂಡೇ ಇದ್ದರು. ನಾವು ಬೇಗ ಹೋಗಿ ಬೇಗ ಬಂದುಬಿಟ್ಟು ಆಯಿತಾ. ನನಗೆ ಸ್ವಲ್ಪ ಭಯ, ಎಲ್ಲಿ ಎದ್ದು ಅಳ್ಳಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೋ, ಹೊಟ್ಟೆ ಹಶ್ವಾಗಿಬಿಡುತ್ತೋ ಅಂತ ಹೇಳಿ. ಇನ್ನು ಅಮ್ಮ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಡ್ತಾ ಇದ್ದಾರೆ. ಅಪ್ಪು ಮಕ್ಕಳಿಗೆ ಶಿರಫ್ ಎಲ್ಲ ಹಾಕ್ತಾರೆ ನೋಡಿ, ಅದನ್ನು ತಂದು ಕೊಟ್ಟಿದ್ದಾರೆ, ಇದರಲ್ಲಿ ಹಾಕಿ ನೀಟಾಗಿ ಹಾಕ್ಬೋದು ಅಂತೇಳಿ. ನಂದು ಇವಾಗ ಊಟ ಎಲ್ಲ ಮುಗೀತು, ಸ್ವಲ್ಪ ಹೊತ್ತು ಮಲ್ಕೊಳ್ಬೇಕು. ಏನಂದರೆ ಈ ಸೈಡ್ ಚುಚ್ಚಿರೋದು ನೋವಾಗ್ತಿಲ್ಲ ನನಗೆ, ಈ ಕಡೆ ಸ್ವಲ್ಪ ಜಾಸ್ತಿ ನೋವಾಗ್ತಾಯಿದೆ. ಒಂದು ಸ್ವಲ್ಪ ಬ್ಲಡ್ ಕೂಡ ಬಂತು ಅಲ್ಲಿ ಚುಚ್ಚುವಾಗ.
ಅಮ್ಮ ಕೊಬ್ಬರಿ ಎಣ್ಣೆ ಹಾಕಿದ್ದಾರೆ, ನೋಡಬೇಕು ಬೆಳಿಗ್ಗೆ ಅಷ್ಟು ಕಮ್ಮಿ ಆಗುತ್ತಾ ಏನೋ ಅಂತ. ನನಗೇನು ಭಯ ಅಂದರೆ ಈ ಥರ ಚುಚ್ಚಿಸ್ಕೊಂಡು ಬಂದಾಗೆಲ್ಲ ಕೆಲವೊಬ್ರಿಗೆ ಒಂಥರ ಗುಪ್ಪಿ ಥರ ಬಂದ್ಬಿಟ್ಟಿರುತ್ತೆ ಚುಚ್ಚಿರೋದ್ರ ಮೇಲೆ, ಆ ಥರ ಆಗ್ಬಿಡುತ್ತೇನೋ ಅಂತ ಭಯ ಸ್ವಲ್ಪ. ಮೊದಲನೇ ಸಲ ಚುಚ್ಚಿದ್ನಲ್ಲ ಅವಾಗ ಆ ಥರ ಎಲ್ಲ ಏನೂ ಆಗಿರಲಿಲ್ಲ, ಒಂಚೂರು ಬ್ಲಡ್ಡು ಕೂಡ ಬರಲಿಲ್ಲ, ನಂಗೆ ನೋವಾಗಿರೋದು ಗೊತ್ತಾಗಲಿಲ್ಲ. ಇವಾಗ ಒಂಚೂರು ನೋವಾಗಿರೋದು ಗೊತ್ತಾಯಿತು ಅಷ್ಟೇ. ಇನ್ನು ಈ ಇಯರಿಂಗಿಗೆ ಎಷ್ಟಾಯಿತು ಅಂತ ಹೇಳ್ತೀನಿ ರೀ. ಅಪ್ಪ ಚಿನ್ನದ ರೇಟ್ ಎಷ್ಟು ಜಾಸ್ತಿ ಆಗಿದೆ ಅಂತ ಅಂದರೆ ಕೇಳಿದ್ರೂ ಒಂದು ಕ್ಷಣ ಭಯ ಆಗುತ್ತೆ, ಇನ್ನು ಮುಂದೆ ಮುಂದೆ ಹೋಗ್ತಾ ಇನ್ನೆಷ್ಟಾಗುತ್ತೋ ಏನೋ ಅಂತೇಳಿ. ಇವತ್ತು 12,950 ರೂಪೀಸ್ ಇದೆಯಂತೆ ಗ್ರಾಮ್ಸು, ಅದರೊಳಗೆ 916 ಜಿನ ಬರುತ್ತಲ್ಲ ಅದು. ಇನ್ನು KDM ಬಂದು 10,500 ಇದೆಯಂತೆ. ಇದು ಬಂದು KDM ಆಯಿತಾ. ಈ ಥರ ಚಿಕ್ಕ ಚಿಕ್ಕದು ಇಯರಿಂಗ್ಸು ಮತ್ತು ನೋಸ್ತು ಬರುತ್ತಲ್ವ, ಅದೆಲ್ಲ KDM ಅಲ್ಲೇ ಅಂತೆ ಜಾಸ್ತಿ ಬರೋದು, 916 ಬರಲ್ವಂತೆ. ಹಾಗಾಗಿ ಅದನ್ನೇ ತೊಗೊಂಡು ನೋಡಿ 19,500 ಆಗಿದೆ. ಅವರು 20,200 ರೂಪಾಯಿ ಹೇಳಿದ್ರು, ನಾವು ಸ್ವಲ್ಪ ಬಾರ್ಗಿನ್ ಮಾಡಿಸಿ ಇಷ್ಟಕ್ಕೆ ತೊಗೊಂಡು. ಇದು 1 ಗ್ರಾಮ್ 750 ಮಿಲಿ ಇದೆ. 1 ಗ್ರಾಮ್ 750 ಮಿಲಿಗೆ 19,500 20,000 ಅಂತ ಅಂದ್ಕೊಂಡ್ಬಿಡಿ. 2 ಗ್ರಾಮ್ಗೆ 20,000 ಆಗಿದೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೆಷ್ಟು ಆಗುತ್ತೆ ಅಂತೇಳಿ ಆದಷ್ಟು ಅದಕ್ಕೇ ಕಡಿಮೆ ರೇಟ್ ಇರುವಾಗಲೇ ಚಿನ್ನ ಮಾಡಿಸ್ಕೊಂಡು ಬಿಡಬೇಕು ಅಂತ ಎಲ್ಲರೂ ಹೇಳೋದು. ಅಮ್ಮ ಜಾಣಿಗೆ ಬಟ್ಟೆ ತರಲಿಕ್ಕೆ ಕೇಳಿದ್ರು ಅಂತ ಹೇಳಿದ್ನಲ್ಲ, ನೋಡಿ ಇದನ್ನು ತಗೊಂಡೆ. ಚೆನ್ನಾಗಿರುತ್ತೆ ಇದು, ಪುಟ್ಟು ಮಕ್ಳಿಗೆ ಹಾಕ್ಲಿಕ್ಕೆ. ವಾಶ್ ಮಾಡಿಲ್ಲ ಅಲ್ಲ, ಹಾಗಾಗಿ ಇನ್ನೊಂದು ದಿನ ಯಾವಾಗಾದರೂ ಹಾಕ್ತೀನಿ ವಾಶ್ ಮಾಡಿದ್ಮೇಲೆ. ಚೆನ್ನಾಗಿದೆ ನೋಡಿ, ನಂಗೆ ಎಲ್ಲೋ ಕಲರ್ ಇಷ್ಟ ಆಯಿತು ಅಂತೇಳಿ ಇದೊಂದು ಜೊತೆ ತೊಗೊಂಡೆ. ಇದು ಅಮ್ಮ ಕೊಡಿಸಿರೋದು. ಇನ್ನು ಇವರು ಇನ್ನೊಂದು 3 ಜೊತೆ ಬೇರೆ ಬೇರೆ ಡ್ರೆಸ್ ತೊಗೊಂಡ್ರು. ಇವಾಗ ಚಳಿಗಾಲ ಅಲ್ವಾ, ಹಾಗಾಗಿ ಕಾಲು ತುಂಬ ಪ್ಯಾಂಟ್ ಎಲ್ಲನೂ ಹಾಕಬೇಕು, ಇಲ್ಲಾಂದರೆ ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈ ಆಗಿಬಿಟ್ಟಿರುತ್ತೆ, ಆದಷ್ಟು ಕವರ್ ಮಾಡಬೇಕು. ಅದಕ್ಕೆ ಇವರು ಈ ಥರ ಸೆಟ್ ಬರುತ್ತೆ ನೋಡಿ, ಶರ್ಟು ಮತ್ತು ಪ್ಯಾಂಟ್, ಈ ಥರ ಸೆಟ್ ತಗೊಂತೇಳಿ ಕೊಡಿಸಿದ್ರು. ನಾನೊಂದು 3 ಜೊತೆ ತೊಗೊಂಡಿದ್ದೀನಿ. ಎಷ್ಟು ಶಬ್ದ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಇವಾಗ ನಿದ್ದೆ ಬರ್ತಾ ಇದೆ, ಅವ್ರ ನಿದ್ದೆ ಮುಗೀತು. ಇನ್ನು ಈಗ ಅಮ್ಮ ನೋಡ್ಕೋತಾರೆ, ನಾನು ಮಲ್ಕೊಂಡು ಬಿಡ್ತೀನಿ. ಅಮ್ಮ ಇದ್ದಿದ್ದಾಗ ಇದೇ ಕಷ್ಟ ಆಗೋದು. ನನಗೇನಾದರೂ ಸ್ವಲ್ಪ ಟಯರ್ಡಾಗಿ ನಿದ್ದೆ ಮಾಡ್ತಿರೋ ಸಮಯದಲ್ಲಿ ಜಾಣ ಎದ್ಬಿಡ್ತಾರ, ಆವಾಗ ನಂಗೆ ಮಲ್ಕೊಳ್ಳಿಕ್ಕೆ ಆಗಲ್ಲ. ನೋಡಿ ಇದೊಂದು ಕಲರು, ಎಲ್ಲ ಒಂದೇ ಪ್ರೈಸು. ಇದನ್ನೆಲ್ಲ ಸ್ವಲ್ಪ ವಾಶ್ ಮಾಡ್ಲಿಕ್ಕೆ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಬಿಡ್ತೀನಿ. ಅದಾದಮೇಲೆ ನಾನು ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನಿವತ್ತಪ್ಪು ನಾನು ಮಲ್ಕೊಂಡು ಎದ್ದು ಬರೋ ಅಷ್ಟರಲ್ಲಿ ಚಿಕನ್ ತೊಗೊಂಡು ಬಂದು ಏನೋ ರೆಡಿ ಮಾಡ್ತಾಯಿದ್ರು, ಹಂಗಾಗಿ ಅದೊಂಚೂರು ವಿಡಿಯೋ ಮಾಡಿಕೊಂಡೆ. ಏನಪ್ಪು ಇದು? ಈಗ ಚಿಕನ್ ಫ್ರೈ, ಖಾರ ರೆಡ್ ಫ್ರೈ. ಕಲರ್ ನೋಡಿದ್ರೆ ಖಾರ ಜಾಸ್ತಿ ಇದೆ ಅನಿಸ್ತದೆ. ಏನಿಲ್ಲ, ಚೆನ್ನಾಗಿರ್ತದೆ ಟೇಸ್ಟು. ಅನ್ನಕ್ಕೆ ಉಪ್ಪಿನಕಾಯಿ ಥರ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಏನೇನು ಹಾಕಿರೋದು? 4 ಐಟಮು: ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ, ಖಾರದ ಪುಡಿ, ಒಂಚೂರು ಪೆಪ್ಪರ್ ಅಷ್ಟೇ. ಅಷ್ಟೇನಾ? ಒಂಚೂರು ಉಪ್ಪು ಟೇಸ್ಟಿಗೆ. ನಿಜವಾಗ್ಲೂ ನೋಡಕ್ ಮಾತ್ರ ಕೆಂಪು ಚೆನ್ನಾಗಿ ಕಾಣಿಸ್ತಾ ಇದೆ. ಸುಮ್ಮನೆ ಒಂಚೂರು ಮಸಾಲೆ ತಿನ್ನೋದು, ಖಾರ ಇದೆಯೇನೋ ಅಂತ. ಇಲ್ಲ, ಅದು ಇಷ್ಟೊಂದು ಎಣ್ಣೆ ಹಾಕೇ ಇಲ್ಲ ನಾನು, ಅದ್ರದ್ದೇ ಚಿಕನ್ದೇ ಎಣ್ಣೆ ಫುಲ್ಲು. ಸೂಪರ್ ಆಗಿದೆ ಅಪ್ಪು. ಖಾರ ಏನಿಲ್ಲ. ಹೌದು, ಮಸಾಲೆದು ಒಂಚೂರು ಸ್ಮೆಲ್ ಇದೆ ಅದೇ. ಇನ್ನ ಸ್ವಲ್ಪ ಫ್ರೈ ಆಗಬೇಕು. ಜಾಸ್ತಿ ಐತೇನೋ ಅಷ್ಟೇ. ಇಲ್ಲ ಇನ್ನ ಸ್ವಲ್ಪ ಫ್ರೈ ಆದ್ರೆ ಸರಿ ಹೋಗುತ್ತೆ. ಇದೇನ್ ಮಾಡಕ್ಕೆ? ಇದು ಲಿವರ್ ರೈಸ್ ಮಾಡ್ತೀನಿ. ಓ, ಹಳೆ ಸ್ಟೈಲ್. ಲಿವರ್ ರೈಸ್. ದೂರ ಇರು. ಎಣ್ಣೆಗೆನಾ? ಈರುಳ್ಳಿ ಏನು ಹಾಕಲ್ವಾ? ಹಾಕ್ಬೇಕು ಆಮೇಲೆ. ಇವ್ರೇನೋ ಕಷ್ಟವಾದ ಅಡುಗೆ ಮಾಡ್ತಾ ಇರೋದು ಇವತ್ತು. ಇದು ಹೆಂಗ್ ಗೊತ್ತಾ, ಫಸ್ಟ್ ಇದೆಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಬೇಕು. ಇದು ಎಲ್ಲ ಐಟಮ್ ಎಲ್ಲ ಒಟ್ಟಿಗೆ ಫ್ರೈ ಆಯ್ತದಲ್ಲ, ಫ್ಲೇವರ್ ಸಕ್ಕತ್ತಾಗಿರ್ತದ. ಇದ್ರದ್ದು ಎಣ್ಣೆ ಚಿಡ್ಡಲ್ಲೂ ಇದಾಯ್ತದೆ, ಕೋಳಿದು ಕೊಬ್ಬಲ್ಲಿ ಎಣ್ಣೆ ಬೇಯ್ತದಲ್ಲ. ಕೋಳಿದೇನ ಇದು? ಅನ್ಕೊಂಡೆ ನಾನು ಕೊಬ್ಬೆಲ್ಲ ನೋಡಿ ಮಟನ್ ಅನ್ಕೊಂಡ್ಬಿಟ್ಟೆ. ಕೊಬ್ಬು ಸ್ವಲ್ಪ ಜಾಸ್ತಿ ಇದೆ ಅಲ್ಲ ಇದಕ್ಕೆ, ಹಂಗಾಗಿ ಗೊತ್ತಾಗಲಿಲ್ಲ. ಈರುಳ್ಳಿ ಎಲ್ಲ ಫ್ರೈ ಮಾಡ್ಬೇಕಲ್ವಾ ಅಪ್ಪು? ಅದೇ ಇವಾಗ ಮುಚ್ಚಿಬಿಡ್ತೀನಲ್ಲ. ಓ, ಎಲ್ಲ ಒಟ್ಟಿಗೆ ಹಾಕಿ ಮುಚ್ಚಿಬಿಡೋದು. ಇವರೆಲ್ಲೋ ನೋಡ್ಕೊಂಡಿದ್ದಾರೆ ಈ ರೆಸಿಪಿನ.
ನಮ್ಮ ಮನೆ ಮುಂಚೆ ಅಲ್ಲಿದ್ವಲ್ಲ ಹ್ಞೂ ಲಕ್ಷ್ಮೀನಾರಾಯಣಪುರದಲ್ಲಿ, ಹ್ಞೂ ಹ್ಞೂ ಅಲ್ಲಿ ಮಾಡೋರು ಇದನ್ನ ಇವರೇ. ಇವ್ರು ಲಾಸ್ಟ್ ಟೈಮ್ ಒಂದ್ಸಲ ಇದನ್ನ ಮಾಡಿದ್ರು, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೋಡಿ ಇವತ್ತು ನಾನು ಕೇಳೋಕ್ಕಿಂತ ಮುಂಚೆನೇ ಮಾಡ್ಕೊಡ್ತಾ ಇದ್ದಾರೆ. ಏನಕ್ಕೆ? ಸುಮ್ಮನೆ ಒಂದೇ ಒಂದು ರೈಸ್ ಮಾಡೋಣ ಹ್ಞೂ ಚೆನ್ನಾಗಿರ್ತದೆ ಅಂತ ಮಾಡಿದೆ. ನಮ್ಮ ಆಗಲೇ ಅಡುಗೆ ಎಲ್ಲ ಮಾಡಿಟ್ಟಿದ್ರು, ಊಟ ಮಾಡಿ ಮಲ್ಕೊಂಡೆ ನಾನು. ಅದು ಸ್ವಲ್ಪ ಸ್ವಲ್ಪ ತಿನ್ನು ಸ್ವಲ್ಪ ಸ್ವಲ್ಪ ತಿನ್ನು ಅಂದರು ಇವರು. ನಾನು ಸ್ವಲ್ಪ ತಿನ್ಬಿಟ್ಟು ಮಲಗ್ಬಿಟ್ಟೆ. ಇವಾಗ ಗೊತ್ತಾಯ್ತು ನನಗೆ ಸ್ವಲ್ಪ ಸ್ವಲ್ಪ ಯಾಕೆ ತಿನ್ನು ಅಂತ ಹೇಳಿದ್ದು ಅಂತ. ಗ್ಯಾಸ್ ಆಫ್ ಮಾಡ್ಬಿಟ್ಟವರಲ್ಲ, ನಮ್ ಬಂದೇ ಇಲ್ಲ ಅಲ್ಲ. ಚಾರ್ಜಿಂಗ್ ಖಾಲಿ ಆಯ್ತು ಅನ್ಸುತ್ತೆ. ಇದು ಪ್ರೇಯರ್ ಆಯ್ತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಅದು ಚೆನ್ನಾಗಿ ಕಾಯಿಸ್ಬಿಟ್ಟು ಆಫ್ ಮಾಡಿರೋದು ಅಪ್ಪು, ಅದಕ್ಕೆ ಅದಷ್ಟು ಬೆಂದಿದೆ. ಇದಕ್ಕೂ ಮಸಾಲೆ ಎಲ್ಲ ಹಾಕ್ಬೇಕಾ? ಇದು ಮಾತ್ರ ನಿಜವಾಗ್ಲೂ ಕೆಂಪು ಕೆಂಪು ಚೆನ್ನಾಗಿ ಕಾಣಿಸ್ತಾ ಇದೆ. ಫಸ್ಟ್ ನಾನು ಇದನ್ನೇ ಟೇಸ್ಟ್ ಮಾಡ್ಬೇಕು ಇವತ್ತು. ಅದಕ್ಕೆ ಬರೀ ಅನ್ನ ವೈಟ್ ಅನ್ನ ಹಾಕೊಂಡು ತಿಂತಾ ಇದ್ರೆ ಟೇಸ್ಟೇ ಬೇರೆ. ಧನಿಯಾ ಪುಡಿ ಜಾಸ್ತಿ ಉದ್ರ ಆಗೈತೆ, ಅದಕ್ಕೆ ಇದರಲ್ಲಿ ಎರಡು ಮಿಕ್ಸ್ ಮಾಡಿದ್ದೀನಿ. ಗರಂ ಮಸಾಲ, ಪೆಪ್ಪರು ಎಲ್ಲ ಮಿಕ್ಸ್ ಆಗೈತೆ. ಗರಂ ಮಸಾಲ, ಪೆಪ್ಪರ್ ಪೌಡರು, ಧನಿಯಾ ಪುಡಿ 3 ಮಿಕ್ಸು. ಖಾರ ಪುಡಿ ಒಂಚೂರು ಸಪ್ರೇಟ್. ಅಂದರೆ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರ್ತದೆ. ಇನ್ನು ಇದು ರೈಸ್ ಹಾಕ್ತೀನಲ್ಲ, ಅದಕ್ಕೆ ಇಷ್ಟು ಖಾರದ ಪುಡಿ ಬೇಕು. ಅಯ್ಯೋ ರಾಮ, ಇದೇನು ಗೊತ್ತಾ, ನಮ್ಮನೆ ಖಾರದ ಪುಡಿ ನಾನು ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನ ಜಾಸ್ತಿ ಹಾಕಿ ಮಿಲ್ ಮಾಡಿಸಿರೋದು, ಅದಕ್ಕೆ ಇಷ್ಟು ಕೆಂಪು ಕೆಂಪು ಕಾಣಿಸ್ತಾ ಇದೆ. ಖಾರ ಸ್ವಲ್ಪ ಕಡಿಮೆನೇ ಇರುತ್ತೆ, ಕಲರ್ ಮಾತ್ರ ಚೆನ್ನಾಗಿ ಬರುತ್ತೆ. ಉಪ್ಪು ಯಾವಾಗಲೂ ಕೈಯಲ್ಲೇ ಹಾಕ್ಬೇಕು. ಈಗ ಇದು ಬೇಕಂಡು ಎಣ್ಣೆ ಬಿಡ್ತದೆ ಈಗ ಉಪ್ಪು, ಅವಾಗ ಇದಾಕ್ಬೇಕು ರೈಸು. ಅಷ್ಟೇ ನೋಡ್ಬೇಕು ಏನು ಟೇಸ್ಟ್ ಇರ್ತದೆ ಅಂತ. ಆಯ್ತು, ಈಗ ಇದನ್ನು ಕ್ಲೋಸ್ ಮಾಡೋದಷ್ಟೇ. ಹುಷಾರಪ್ಪು, ಸುಡುತ್ತೆಲ್ಲ. ಅಯ್ಯೋ, ಇವ್ರು ಅಡುಗೆ ಮಾಡಿದ್ರೆ ನನಗೆ ಏನು ಚಿಂತೆ ಗೊತ್ತಾ. ನೋಡಿ ಇಷ್ಟು ಗಬ್ಬು. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಹಿಂಗೆ ಹೇಳ್ತಾರಷ್ಟೇ ಇವರು, ಒರೆಸ್ಕೊಡ್ತೀನಿ ಆಯ್ತು ಅಂತ. ಆಮೇಲೆ ನಿಜವಾಗ್ಲೂ ಒರೆಸ್ಕೊಡಲ್ಲ ಇವರು. ಸಾಕಾಯ್ತಮ್ಮ ಪ್ಲೀಸ್ ನೀನೇ ಒರೆಸ್ಕೊಂಬಿಡು, ನಾನು ಮಾಡ್ಕೊಟ್ಟಿಲ್ವಾ ಇವಾಗ ಅಂತಾರೆ. ನನಗೆ ಅದು ನೋಡಿ ತಿನ್ಬೇಕಂತ ಜಾಸ್ತಿ ಅನ್ತಿತ್ತು. ಅದಕ್ಕೆ ಒಂಚೂರು ಕೈ ಕೊಡಪ್ಪು ಟೇಸ್ಟ್ ಮಾಡ್ತೀನಿ ಅಂತ ಹೇಳಿ ಕೈ ಹಿಡ್ಕೊಂಡು ಕೂತಿದ್ರೆ ಅವ್ರು ಇನ್ನೂ ಮಿಕ್ಸ್ ಮಾಡ್ತಾನೇ ಇದ್ದರು. ಆಮೇಲೆ ಒಂದು ಪೀಸ್ ಕೊಟ್ಟರು. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಅಮ್ಮನ ಕರೆದು ಅಮ್ಮಂಗೂ ಕೂಡ ಟೇಸ್ಟ್ ಮಾಡಿಸ್ತಿದ್ದೀವಿ. ಇದು ಮಟನ್ದು ಇನ್ನ ಬಾಯಿಗೆ ಹಾಕಿಲ್ಲ, ಸೂಪರ್. ನಿಜ ಹೇಳಿ, ಚೆನ್ನಾಗಿರ್ತಾನೆ. ಇನ್ನು ಲಿವರ್ ರೈಸ್ ಮಾಡ್ತಿದ್ರಲ್ವ, ಅದಕ್ಕೆ ಫ್ರೈ ಮಾಡ್ಲಿಕ್ಕೆ ಹಾಕಿದ್ರಲ್ಲ ಲಿವರ್, ಅದೇ ಥರ ಫ್ರೈ ಆಗಿದೆ ನೋಡಿ. ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ರೈಸ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರು ಅಷ್ಟೇ. ಹಿಂದೆಗಡೆ ಎಲ್ಲ ತೋರಿಸ್ಬೇಡ, ಹಿಂದಗಡೆನೆ ನೋಡಬೇಕು ಎಷ್ಟು ಗಬ್ ಮಾಡಿದ್ದಾರೆ ಅಂತ. ನೋಡಕ್ ಚೆನ್ನಾಗಿ ಕಾಣಿಸ್ತದೆ ಅಪ್ಪು, ತಿನ್ನೋಕು ಚೆನ್ನಾಗಿರ್ತದೆ. ತಿನ್ನೋಡು ಈ ವೈಟ್ ರೈಸ್ ಇದಕ್ಕೆ ಫ್ರೈಗೆ, ಇದು ಇದಕ್ಕೆ. ನಾನು ಬರೀ ಟೇಸ್ಟ್ ಮಾಡ್ತೀನಿ, ಇಷ್ಟೊಂದು ತಿನ್ನಲ್ಲ. ಸೂಪರ್ ಆಯ್ತು. ಅದು ಜಾಸ್ತಿ ತಿನ್ಬೇಕು, ಸೂಪರ್ ಆಗಿರೋ. ಇಷ್ಟಿಷ್ಟೇ ತಿಂದ್ರೆ ನಿಜ ಚೆನ್ನಾಯ್ತಪ್ಪು. ಇದಾಗಲೇ ನಾನು ಟೇಸ್ಟ್ ಮಾಡಿದೆ, ಚೆನ್ನಾಗಿದೆ. ಅದು ವೈಟ್ ರೈಸ್ಗೆ ಹಾಕೊಂಡು ತಿನ್ನು, ಆ ಗೊಜ್ಜು ಇದ್ರದ್ದು ಎರಡೂ ಚೆನ್ನಾಗಿದೆ. ನನಗೆ ರೈಸ್ ಜಾಸ್ತಿ ಇಷ್ಟ ಆಯಿತು. ಹಂಗೆ ಒಂದು ಪೀಸ್ ಹಾಕಬೇಕು ಬಾಯಿಗೆ. ಚೆನ್ನಾಗಿಲ್ಲ, ಪ್ರಾಮಿಸ್, ನಿನ್ನಳೆಗೂ ತುಂಬ ಚೆನ್ನಾಗಿದೆ. ಅದೇ ದಿನ ಮಾಡೋ ಕೇಳ್ತೀರಾ ಅಂದ್ಬಿಟ್ಟು ನಾವು ಮಾಡಲ್ಲ ಅಷ್ಟೇ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿತ್ತು. ಟ್ರೈ ಮಾಡಿ, ಸಿಂಪಲ್ ರೆಸಿಪಿ ಆಯಿತಾ. ನಾನು ಕೇಳಿದ್ಕೆ ಹೇಳ್ತಿದ್ರು ಅವರು. ಅಲ್ಲಿ ಕಿವಿ ಚುಚ್ಚಿಸ್ಕೊಂಡು ಅಷ್ಟು ನೋವು ಮಾಡ್ಕೊಂಡಲ್ಲ, ಅದಕ್ಕೆ ಸುಮ್ಮನೆ ಸರ್ಪ್ರೈಸ್ ಕೊಟ್ಟೆ.
ಅಂತ ಹೇಳಿ. ಏನಾದರೂ ಒಂದು ಈ ಥರ ಖುಷಿ ಪಡಿಸ್ಬೇಕು ಅಂತ ಹೇಳಿ ಮಾಡ್ತಾರಲ್ಲ, ನನಗೆ ಅದೇ ಖುಷಿ. ಇನ್ನು ನಾನು ರೆಡಿ ಮಾಡಿದ್ನಲ್ವ ಸ್ವೀಟು, ಅದನ್ನ ಇವಾಗ ಎಲ್ರಿಗೂ ಹಾಕೊಡೋಣ ಅಂತೇಳಿ ತೆಗಿತಿದ್ದೀನಿ. ಎಲ್ರದ್ದು ಊಟ ಆಯ್ತಲ್ವ, ಒಂಥರ ಡೆಸರ್ಟ್ ಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನ ನೋಡಿ ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಥರ ಕಟ್ ಮಾಡ್ಕೊಳ್ಬೋದು. ಆ ಶೇಪಲ್ಲೇ ನಾನು ಸುಮ್ಮನೆ ಸ್ಪೂನಲ್ಲೇ ತೆಕ್ಕೊಂಡೆ. ಇನ್ನು ಅಪ್ಪುಗಂತೂ ತುಂಬಾ ಹಿಡಿಸ್ತು. ಅವ್ರು ಹೇಳ್ತಾಯಿದ್ರು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರಲ್ಲ, ಆವಾಗ ಪಚ್ಕರ್ಪೂರದ್ದು ಸ್ಮೆಲ್ ಬರುತ್ತಲ್ಲ, ಅದೇ ಥರ ಸ್ಮೆಲ್ ಬರ್ತಾಯಿದೆ, ಅದೇ ಥರ ಇದೆ ಅಂತೇಳಿ. ಅಮ್ಮಂಗೂ ಇಷ್ಟ ಆಯಿತು. ಒಂದ್ಸಲ ಟ್ರೈ ಮಾಡಿ, ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸ್ವೀಟು ನೋಡ್ಕೊಂಡು ಹಾಕೊಳ್ಳಿ ಆಯಿತಾ, ನಿಮ್ಗೇನಾದರೂ ಜಾಸ್ತಿ ಬೇಕು ಅನ್ನೋಂಗಿದ್ರೆ ಜಾಸ್ತಿ ಹಾಕೊಳ್ಳಿ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ಅಯ್ಯೋ ದೇವಾ, ನೀವು ತಿಂತೀರಾ ನೀವು? ನಿಮಗೂ ಬೇಕಾ? ಬೇಕು. ಸ್ವೀಟ್ ಬೇಕಾ ನಿಮಗೆ? ನಿಮಗೆ ನೆಕ್ಸ್ಟ್ ವರ್ಷ ಕೊಡೋದು, ಈ ವರ್ಷ ಕೊಡಲ್ಲ. ಅಯ್ಯೋ ದೇವಾ, ಅಲ್ಲೋಡಪ್ಪು ಎತ್ಕೋತಾ ಇಲ್ಲ ಅಂತ. ನಾನು ಎತ್ಕೊಳ್ಳಲ್ಲಪ್ಪ, ನಾನು ಎತ್ಕೊಳ್ಳಲ್ಲ. ಮಮ್ಮಿಗೆ ಸಾಕಾಗಿದೆ, ನಾನು ಎತ್ಕೊಳ್ಳಲ್ಲ. ನೀವು ಹಂಗೆ ಆಡಿ. ಬೇಜಾರಾಯ್ತಾ? ನಿಜ ಬೇಜಾರಾಯ್ತಾ? ಸೂಪರ್ ಆಗಿ ಅಡುಗೆ ಮಾಡ್ತೀನಿ.